ಹಾಯ್ ವಿದ್ಯಾರ್ಥಿಗಳೇ, ಇದು ದ್ವಿತೀಯ PUC ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾಕಂದರೆ ಪ್ರಿಪ್ರೇಟರಿ ಪೂರಕ ಪರೀಕ್ಷೆ 2ರಲ್ಲಿ ಕೇಳಿದ್ದಾರೆ 6 ಅಂಕಗಳಿಗೆ. ನೋಡಿ, ಅವರು ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇದು ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವಂತಹ ಒಂದು ಪ್ರಶ್ನೆ. ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ 0, 1, 2, 3, 4, 5, 6 ಕೊಟ್ಟಿರ್ತಾರೆ. SMC ಗ್ಯಾಪ್ 0, ಕ್ವಾಂಟಿಟಿ 0 ಇದ್ದಾಗ SMC ಬೆಲೆನೂ 0 ಇರುತ್ತೆ. 500, 300, 200, 300, 500, 800 ಕ್ವಾಂಟಿಟೀಸ್ ಮತ್ತು SMC ಮತ್ತು TFC ಅನ್ನು ಕೊಟ್ಟಿರ್ತಾರೆ. ಈ ಒಂದು ಲೆಕ್ಕದಲ್ಲಿ ನಾವು ತಿಳಿಸುವಂತಹ ಒಂದು ಪ್ರಾಬ್ಲಮಲ್ಲಿ TFC ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 100 ಕೊಟ್ಟಿದ್ದಾರೆ. ಎಷ್ಟು? 100 ಕೊಟ್ಟಿದ್ದಾರೆ. TFC ಎಷ್ಟು ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟು ಫಸ್ಟ್ ಏನು ಕಂಡುಹಿಡಬೇಕು ಅಂದರೆ, ಇಲ್ಲಿ TFC ಎಷ್ಟಿದೆ? 100 ಇದೆ. TFC ಎಷ್ಟಿರುತ್ತೆ? 100 ಕೊಟ್ಟಿದ್ದಾರೆ. ಕ್ವಶನ್ ಪೇಪರಲ್ಲೇ ಕೊಟ್ಟಿರ್ತಾರೆ ಇದನ್ನು. TFC 100 ಕೊಟ್ಟಿದ್ದಾರೆ. ಇವಾಗ ನಾವು ಏನು ಮಾಡಬೇಕು, ಕಂಡುಹಿಡಬೇಕು ಅಂದರೆ TVC ಕಂಡುಹಿಡಬೇಕು, TC ಕಂಡುಹಿಡಬೇಕು, AVC ಕಂಡುಹಿಡಬೇಕು ಮತ್ತು SACಯನ್ನು ಕಂಡುಹಿಡಬೇಕಾಗತ್ತೆ. ಹೌದಾ? ಹಾಗಾದರೆ ಮೊಟ್ಟ ಮೊದಲು ನಾವು TVCಯನ್ನು ಕಂಡುಹಿಡಿಯೋಣ. TVC ಕಂಡುಹಿಡಿಯುವಂಥದ್ದು ಸೂತ್ರ ಏನಪ್ಪ ಅಂದರೆ, ಸಿಗ್ಮಾ SMC ಮಾಡಬೇಕು. ಏನು ಮಾಡಬೇಕು? ಸಿಗ್ಮಾ SMC ಮಾಡಬೇಕು. ಸಿಗ್ಮಾ SMC ಅಂದರೆ ಏನಿದೆ? ಸಿಗ್ಮಾ ಪದದ ಅರ್ಥ ಏನು ಅಂದರೆ, ಅದರ ಚಿಹ್ನೆದ ಅರ್ಥ ಏನು ಅಂದರೆ ಪ್ಲಸ್ ಮಾಡುವಂಥದ್ದು. ನೋಡಿ, ಈ SMCಯ 0 ಕ್ವಾಂಟಿಟೀಸ್ ಏನಿದೆ? 0 ಇದೆ. ಇಲ್ಲಿ TVC ಏನು ಬರುತ್ತೆ? 0ನೇ ಬರುತ್ತೆ. ಗ್ಯಾಪ್ ಇದೆ, ಗ್ಯಾಪ್ ಅಂತ ಕೊಡಿ. ಒಂದನೆಯ ಕ್ವಾಂಟಿಟೀಸ್ಗೆ SMC ಎಷ್ಟಿದೆ? 500 ಇದೆ. 500 ಹಚ್ಚಬೇಕು. ಇದು ನಾವು TVC ಕಂಡುಹಿಡಿಯುವಂಥದ್ದು ನಾನು ಹೇಳ್ಕೊಡ್ತಾ ಇದ್ದೇನೆ. ನೆಕ್ಸ್ಟ್ TC, AVC, SAC ಕಂಡುಹಿಡಿಯುವಂಥದ್ದು ನಾನು ಹೇಳ್ಕೊಡ್ತೇನೆ. TVC ಕಂಡುಹಿಡಿಬೇಕಾದ್ರೆ ಸಿಗ್ಮಾ SMC ಮಾಡಬೇಕು. ಆ SMCಗಳನ್ನೇ ಪ್ಲಸ್ ಮಾಡ್ತಾ ಹೋಗಬೇಕು. ಆ SMCಯ ಪ್ರಾಪ್ತಾಂಕಗಳು 500, 300, 200, 300, 500, 800 ಇದೆ. ಇವುಗಳನ್ನೇ ನಾವು ಪ್ಲಸ್ ಮಾಡ್ತಾ ಹೋದಾಗ ನಮಗೆ TVC ಸಿಗುತ್ತೆ. TVCಯ ಮೊದಲನೇ ಕ್ವಾಂಟಿಟೀಸ್ 500 ಇದೆ. 500 ಹಚ್ಚಿದ್ದೇವೆ. ನೆಕ್ಸ್ಟು SMCಯ ಎರಡನೇ ಕ್ವಾಂಟಿಟೀಸ್ ಯಾವುದಿದೆ? 300 ಇದೆ. TVCಯ ಒಂದು ಮೊದಲನೇ ಕ್ವಾಂಟಿಟೀಸ್ ಜೊತೆಗೆ SMCಯ ಎರಡನೇ ಕ್ವಾಂಟಿಟೀಸ್ ಜೊತೆಗೆ ಏನು ಮಾಡಬೇಕು ಅಂದರೆ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ಎಷ್ಟು ಬಂತದು? 800 ಆಯಿತು. ಎಷ್ಟಾಯಿತು? 800. ನೆಕ್ಸ್ಟ್ ಬಂದುಬಿಟ್ಟು ಈ SMCಯ ಮೂರನೇ ಕ್ವಾಂಟಿಟೀಸ್ ಮತ್ತು TVCಯ ಎರಡನೇ ಕ್ವಾಂಟಿಟೀಸ್ ಏನು ಮಾಡಬೇಕು ನಾವು? ಪ್ಲಸ್ ಮಾಡಿದಾಗ 800 ಪ್ಲಸ್ 200 1000 ಆಯಿತು. ನೆಕ್ಸ್ಟು ಇದೇ ರೀತಿ ಜೆಡ್ ಆಕಾರದಲ್ಲಿ ಬರ್ತದೆ, ಜಿಗ್ಜಾಗ್ ರೂಪದಲ್ಲಿ. 1000 ಪ್ಲಸ್ 300, 1300. 1300 ಪ್ಲಸ್ 500, 1800 ಬರುತ್ತೆ. ಎಷ್ಟು? 1800. 1800 ಪ್ಲಸ್ 800 ಆದರೆ ಎಷ್ಟಾಗುತ್ತೆ? 2600. ಇಷ್ಟು ಮಾಡಿದರೆ ಸಾಕು, ನೀವು TVC ಕಂಡುಹಿಡಿಯುವಂಥದ್ದು. ಇಷ್ಟೇ, ಮತ್ತೆ ಏನಿಲ್ಲ. ನೆಕ್ಸ್ಟು TC ಕಂಡುಹಿಡಿಯೋಣ. TC ಕಂಡುಹಿಡಿಯುವಂಥ ಸೂತ್ರ ಏನಿದೆ? TFC ಪ್ಲಸ್ TVC ಮಾಡಬೇಕು. ನೋಡಿ, ಇಲ್ಲಿ TFC ಪ್ಲಸ್ TVC ಇವು ಎರಡನ್ನು ಕೂಡಿಸಿದರೆ ಈ TFC ಬೆಲೆಗಳು ಮತ್ತು TVC ಬೆಲೆಗಳನ್ನು ಕೂಡಿಸಿದಾಗ ನಮಗೇನು ಸಿಗುತ್ತೆ? TC ಸಿಗುತ್ತೆ. ಹಾಗಾದರೆ ಬನ್ನಿ, TFC ಮೊದಲನೇ ಕ್ವಾಂಟಿಟೀಸ್ ಏನಿದೆ? 100 ಇದೆ. ಹೌದಲ್ವಾ? 100 ಇದೆ. TVC ಗ್ಯಾಪ್ ಇದೆ, 100ಕ್ಕೆ 100 ಬರುತ್ತೆ. ನೆಕ್ಸ್ಟು ಒಂದನೆಯ ಕ್ವಾಂಟಿಟೀಸ್ 100 ಇದೆ. 0 ಕ್ವಾಂಟಿಟೀಸ್ TFC 100 ಇರುತ್ತೆ. 100 ಹಚ್ಬೇಕು ನಾವು. ಒಂದನೇ ಕ್ವಾಂಟಿಟೀಸ್ 100 ಮತ್ತು TVCಯ ಒಂದನೇ ಕ್ವಾಂಟಿಟೀಸ್ 500. 500 ಪ್ಲಸ್ 100 600. ಹೌದಾ? ನೆಕ್ಸ್ಟು 800, 100, 900, 1100. ಯಾಕೆ ಹೇಳಿ? TC ಕಂಡುಹಿಡಬೇಕು ಆದರೆ TFC ಬೆಲೆಗಳನ್ನು TVC ಬೆಲೆಗಳ ಜೊತೆಗೆ ನಾವೇನು ಮಾಡಬೇಕು? ಪ್ಲಸ್ ಮಾಡ್ತಾ ಹೋಗಬೇಕು. 100 ಪ್ಲಸ್ 1300, 1400. 100 ಪ್ಲಸ್ 1800, 1900. 100 ಪ್ಲಸ್ 2600, 2700. ಓಕೆನಾ? ಏನು ಕಂಡುಹಿಡಿದ್ವಿ? TC ಕಂಡುಹಿಡಿದದ್ದು. ಇವಾಗ ನಾವು ನೆಕ್ಸ್ಟ್ ಬಂದುಬಿಟ್ಟು AVC ಕಂಡುಹಿಡಿಯುವಂಥ ಸೂತ್ರ ಏನು? ನೀವು ಕರೆಕ್ಟಾಗಿ ಲೆಕ್ಕ 6ಕ್ಕೆ 6 ಮಾರ್ಕ್ಸ್ ತೊಗೊಳ್ಬೇಕಂದ್ರೆ ಮೊದಲು ನೀವೇನು ಮಾಡಬೇಕು? ಸೂತ್ರಗಳನ್ನು ನೆನಪಿಟ್ಕೊಳ್ಬೇಕು. AVC ಕಂಡುಹಿಡಿಯುವಂಥ ಸೂತ್ರ ಏನು? TVC ಡಿವೈಡೆಡ್ ಬೈ Q ಅಂದರೆ Q ಕ್ವಾಂಟಿಟೀಸ್ಗಳನ್ನು TVC ಬೆಲೆಗಳ ಜೊತೆಗೆ ನಾವು ಏನು ಮಾಡಬೇಕು? ಡಿವೈಡೆಡ್ ಮಾಡಬೇಕು, ಭಾಗಿಸಬೇಕು. ಎಲ್ಲಿ ಇದೆ? TVC ಎಲ್ಲಿದೆ? ಇದು ಗ್ಯಾಪ್ ಇದೆ. ಗ್ಯಾಪ್ ಕೊಟ್ಟುಬಿಡೋಣ. TVCಯ ಮೊದಲನೇ ಬೆಲೆ ಏನಿದೆ? ಗ್ಯಾಪ್ ಇದೆ. ಇಲ್ಲಿಯೂ ಕೂಡ AVCಯ ಮೊದಲನೇ 0 ಕ್ವಾಂಟಿಟಿ 0ನೇ ಆಗಿರ್ತದೆ.
ನೆಕ್ಸ್ಟ್ ಟಿ ವಿ ಸಿಯ ಒಂದನೇ ಕ್ವಾಂಟಿಟೀಸ್ 500 ಭಾಗಿಸು 1 500 ಆಯಿತು. 800 ಭಾಗಿಸಿ 200 ಎಷ್ಟಾಗುತ್ತೆ? 400 ಆಗುತ್ತೆ. ಟಿ ವಿ ಸಿಯ ಮೂರನೇ ಕ್ವಾಂಟಿಟೀಸ್ 1000 ಇದೆ, ಇಲ್ಲಿ ಕ್ವಾಂಟಿಟೀಸ್ ಮೂರನೇದು 1000 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ? 333.33 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 1300 ಡಿವೈಡೆಡ್ ಬೈ 4 ಬರುತ್ತೆ, 325 ಬರುತ್ತೆ. ನೆಕ್ಸ್ಟ್ 1800 ಡಿವೈಡೆಡ್ ಬೈ 5 ಎಷ್ಟು? 360 ಬರುತ್ತೆ. ನೆಕ್ಸ್ಟ್ 2600 ಟಿ ವಿ ಸಿ ಆರನೆಯ ಕ್ವಾಂಟಿಟೀಸ್ 2600 ಡಿವೈಡೆಡ್ ಬೈ 6 ಆದರೆ 433.33 ಬರುತ್ತೆ. ಓಕೆನಾ? ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಸ್ ಐ ಸಿಗಳನ್ನು ಕಂಡುಹಿಡಿಯುವಂಥದ್ದು. ಎಸ್ ಐ ಸಿಯನ್ನು ಕಂಡುಹಿಡಿಯೋಣ. ಎಸ್ ಎಸ್ ಸಿ ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ ಟಿ ಸಿ ಡಿವೈಡೆಡ್ ಬೈ ಕ್ಯೂ ಅಂತ ಇದೆ. ಟಿ ಸಿ ಬೆಲೆಗಳ ಜೊತೆಗೆ ಈ ಕ್ವಾಂಟಿಟೀಸ್ಗಳನ್ನು ನಾವು ಡಿವೈಡೆಡ್ ಮಾಡಿದಾಗ ಭಾಗಿಸಿದಾಗ ನಮಗೆ ಸಿಗುತ್ತೆ. ಯಾಕಂದರೆ ಎಸ್ ಐ ಸಿ ಕೂಡ ಟಿ ಸಿನೂ ಏನಿದೆಯಪ್ಪ ಅಂದರೆ ಅಲ್ಲಿ ಟಿ ಸಿ ಮೊದಲನೆಯ ಒಂದು ಕ್ವಾಂಟಿಟೀಸ್ ಏನಿದೆ 100 ಇದ್ದರೂ ಕೂಡ ಅದನ್ನೇನು ಮಾಡಬೇಕು ನಾವು ಗ್ಯಾಪೇ ಕೊಡೋಣ. ಯಾಕಂದರೆ ಇಲ್ಲಿ 0 ಇರುತ್ತೆ. ಯಾವಾಗಲೂ ಯಾವುದೇ ಸಂಖ್ಯೆಯನ್ನು ನಾವು 0ಗೆ ಭಾಗಿಸಿದಾಗ 0ನೇ ಬರುತ್ತೆ, ಅದು ಗ್ಯಾಪೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಟಿ ಸಿ ಜೊತೆಗೆ ನಾವು ಕ್ಯೂ ಅನ್ನು ನಾವೇನು ಮಾಡಬೇಕು? ಕ್ವಾಂಟಿಟೀಸ್ಗಳನ್ನು ಭಾಗಿಸಬೇಕು. ಒಂದನೆಯ ಟಿ ಸಿ ಬೆಲೆ ಎಷ್ಟಿದೆ? 600 ಡಿವೈಡೆಡ್ ಬೈ 1 600 ಬರುತ್ತೆ. ನೆಕ್ಸ್ಟು ಟಿ ಸಿ 900 ಎರಡನೇ ಕ್ವಾಂಟಿಟೀಸ್ ಎಷ್ಟಿದೆ? 900 ಇದೆ. 900 ಮತ್ತು 2 ಭಾಗಿಸು 2 ಎಷ್ಟು ಬರುತ್ತೆ? 450 ಬಂತು. ನೆಕ್ಸ್ಟು ಟಿ ಸಿಯ ಮೂರನೇ ಕ್ವಾಂಟಿಟಿ 1100 ಡಿವೈಡೆಡ್ ಬೈ 3 ಆದರೆ 366.66 ಬರುತ್ತೆ. ನೆಕ್ಸ್ಟು ಟಿ ಸಿಯ ನಾಲ್ಕನೇ ಕ್ವಾಂಟಿಟಿ 1400 ಭಾಗಿಸು 4 ಆದರೆ ಎಷ್ಟು ಬರುತ್ತೆ? ಇಲ್ಲಿ 4 ಆದರೆ ಇಲ್ಲಿ ಇಂಪಾರ್ಟೆಂಟಾಗಿ ಇಲ್ಲಿ 350 ಬರುತ್ತೆ. ನೆಕ್ಸ್ಟ್ 1900 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ ಅಂದರೆ 380 ಬರುತ್ತೆ. ಕೊನೆಯ ಆರನೆಯ ಟಿ ಸಿಯ ಒಂದು ಬೆಲೆ 2700 ಡಿವೈಡೆಡ್ ಬೈ 600 ಮಾಡಿದಾಗ 450 ಸಿಗುತ್ತೆ. ಇಷ್ಟು ನಾವು ಮಾಡಿದರೆ ನಿಮಗೆ 6 ಅಂಕಗಳು ಸಿಗುತ್ತೆ. ಇದು ಟಿ ವಿ ಸಿ, ಟಿ ಸಿ ಮತ್ತು ಎ ವಿ ಸಿ ಎಸ್ ಎಸ್ ಸಿಗಳನ್ನು ಕಂಡುಹಿಡಿಯುವಂಥದ್ದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಹೀಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಈ ಒಂದು ಚಾನಲಲ್ಲಿ ಇದೇ ಇರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.